ನನಗೆ ಉತ್ತಮ ವಾಗ್ಮಿ ಅಂತ ಒಂದು ಸರ್ಟಿಫಿಕೇಟ್ ಕೊಟ್ಟರು, ಚೆನ್ನಾಗಿ ಮಾತಾಡ್ತೀಯ ಅಂತ ಎಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಿದ್ರು ಅಂತ. ನೀನು ಯಾರ ಬಳಿ ಆದ್ರೂ ನಿನ್ನ ಫ್ರೆಂಡ್ಸ್ ಹತ್ರ ಯಾರ ಹತ್ರ ಹೇಳು, ಅವರು ಹೌದಾ ಅಷ್ಟು ಸುಮ್ಮನಾಗ್ತಾರೆ. ನೀವು ಬೆಳೆಯೋ ಸಂದರ್ಭದಲ್ಲಿ ನಿಮ್ಮ ಹಿತೈಷಿಗಳಿಗಾಗಿರಬಹುದು, ಹಿತಶತ್ರುಗಳ ತರವನ್ನ, ಅಥವಾ ನಿಮ್ಮ ಬಂಧು ಬಳಗಾಗಿರಬಹುದು, ನಿಮ್ಮ ಸ್ನೇಹಿತರಾಗಿರಬಹುದು, ಯಾರಿಗೂ ಕೂಡ ವಿಷಯವನ್ನು ಮುಟ್ಟಿಸಲೇಬಾರದು. ನೀವು ಹೇಳದೆಯೇ ಮಾಡಿ ತೋರಿಸಬೇಕು. ಆವಾಗ ನಿಮ್ಮ ಒಂದು ಕಾರ್ಯ ಕೌಶಲ ರೀತಿಗೆ ಬರತಕ್ಕಂತಹದ್ದಾಗಿರುತ್ತೆ. ಪ್ರೀತಿಯ ಬಂಧುಗಳೇ, ಒಂದು ತೆಂಗಿನಕಾಯಿ, ಒಂದು ಬಾಳೆಹಣ್ಣು, ಒಂದೇ ಒಂದು ಕರ್ಪೂರದ ಗಡ್ಡೆ, ಈ ಮೂರು ಕೂಡ ಇಟ್ಕೊಂಡು ಜಮೀನಿ ಮಾಡ್ಕೊಳ್ಬೇಕು. ನೀವು ಇಂತಹ ಸಂದರ್ಭದಲ್ಲಿ ಯಾರೋ ಜಲಸ್ಫೀಲ್ ಆಗ್ತಾ ಇದ್ದಾರೆ, ನಮ್ಮ ಮೇಲೆ ಕಣ್ಣು ಹಾಕಿದ್ದಾರೆ, ಬೆಳೆಯಕ್ಕೆ ಆಗ್ತಾ ಇಲ್ಲ ಅಂತ ನಿಮ್ಗೆ ಅನಿಸಿದ್ರೆ ಕಾಯಿ ಒಡೆದು ಬಿಟ್ಟು ಒಂದೊಂದು ಓಳನ್ನು ಕೂಡ ಇಲ್ಲಿ ತೆಗೆದು ನೀರಿಗೆ ಹಾಕ್ತಾ ಬರ್ತೀನಿ ಅಂತಂದರೆ ನಡೆಯೋದು ದೊಡ್ಡ ಚಮತ್ಕಾರ. ಪ್ರೀತಿಯ ಬಂಧುಗಳೇ, ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳ, ಕೆಲವರು ನಮ್ಮ ಸಕ್ಸಸ್ನ ಸೆಲೆಬ್ರೇಟ್ ಮಾಡ್ತಾರೆ, ತುಂಬ ಕ್ಲೋಸ್ ಸರ್ಕಲ್ ಇರುವಂಥವ್ರು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು. ಇನ್ನು ಕೆಲವ್ರಿಗೆ ನಮ್ಮ ಸಕ್ಸಸ್ನ ನೋಡಿದ್ರೆ ಒಂದು ರೀತಿ ಕೋಪ, ಜಲಸ್ ಬರುತ್ತೆ ಅಂತಲೇ ಹೇಳ್ಬೋದು. ಅದು ಯಾಕೆ ಅವ್ರ ಮೈಂಡ್ಸೆಟ್ ಹಂಗಿರುತ್ತೋ ಗೊತ್ತಿಲ್ಲ. ಕೆಲವು ಸರಿ ನಾವು ಅವ್ರಿಗೆ ಕಂಪೇರೇ ಆಗೋದಿಲ್ಲ, ಆದರೂ ನಮ್ಮ ಸಕ್ಸಸ್ನ ಅವ್ರು ಸಹಿಸೋದಿಲ್ಲ. ಒಂದು ರೀತಿ ಅವ್ರಿಗೆ ಕೋಪ, ದ್ವೇಷ, ಆ ರೀತಿ ಮೈಂಡ್ಸೆಟ್ಟಲ್ಲಿ ಇರ್ತಾರೆ. ಸೊ ಈ ಒಂದು ಮನಸ್ಥಿತಿಯಿಂದ ಹೊರಗಡೆ ಬರಬೇಕಂದ್ರೆ ಏನು ಮಾಡಬೇಕು? ಇದು ತುಂಬ ಜನಕ್ಕೆ ಇರುತ್ತೆ. ನನಗೆ ಯಾಕೋ ಆ ಮೊಮೆಂಟಿಗೆ ಹಂಗೆ ಅನಿಸ್ತು, ಯಾಕೆ ಅಂತ ಗೊತ್ತಾಗಲಿಲ್ಲ, ಅವ್ರು ನೋಡಿದ್ರೆ ಮನೆ ಕಟ್ಬಿಟ್ರು ಅಥವಾ ಅವ್ರಿಗೆ ಏನೋ ಒಂದು ಅವಾರ್ಡ್ ಸಿಕ್ತು, ಈ ಥರ ಎಲ್ಲ ಆಗ್ತಾ ಇರುತ್ತೆ ಲೈಫಲ್ಲಿ. ಸೊ ಈ ಒಂದು ಮನಸ್ಥಿತಿಯಿಂದ ಹೊರಗಡೆ ಬರಬೇಕು ಅಂದರೆ ಏನು ಮಾಡಬೇಕಾಗುತ್ತೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳ, ಅಂದರೆ ಜಲಸ್ ಪಡೋಂಥದ್ದು. ಕಾರ್ ತೊಗೊಂಡ್ಬಿಟ್ರು, ಇವ್ರ ಹತ್ರ ಟೂ ವೀಲರು ಇರೋದಿಲ್ಲ, ಅವ್ರು ಕಾರ್ ತೊಗೊಂಡ್ರೆ ಇವ್ರಿಗೇನೂ ಆಗಲ್ಲ, ಬಟ್ ಇವ್ರು ಹೊಟ್ಟೆ ಉರಿ ಪಡುವಂಥದ್ದು. ಅದು ಬಹುಶಃ ಯುಗಗಳಿಂದಲೂ ಕೂಡ ಬಂದುಬಿಟ್ಟಿದೆ. ಅದು ಹ್ಯೂಮನ್ ಬೀಯಿಂಗ್ ಸಿಸ್ಟಮ್ಮೇ ಅಷ್ಟೇ. ಅದು ಸೈಕಲಾಜಿಕಲ್ ಆಗಿ ನೀವೇನೇ ಥಿಂಕ್ ಮಾಡಿದ್ರು ಬಹುಶಃ ಎಲ್ಲಿಂದ ಎಲ್ಲಿಗೆ ನೋಡಿದ್ರು, ಆಮೇಲೆ ಇದಕ್ಕೆ ಜಾತಕ ಅಪ್ಲೈ ಆಗತ್ತೆ, ಕೈ ರೇಖೆ ಅಪ್ಲೈ ಆಗತ್ತೆ, ಚಕ್ಷುಷ್ಮತಿ ಕಣ್ಣು ಅಪ್ಲೈ ಆಗತ್ತೆ, ಸ್ವರತರಂಗ ಅಪ್ಲೈ ಆಗತ್ತೆ. ನೋಡಿ, ಇದಕ್ಕೆಲ್ಲ ಶಾಸ್ತ್ರಗಳು ಅಳವಡಿಸೋದು ಈಸಿಯಾಗಿ ಗೊತ್ತಾಗ್ಬಿಡಂದ್ರೆ, ಯಾರಾದರೂ ಒಬ್ಬರ ಮುಂದೆ ಗಮನಿಸದೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅದು. ಹೌದು. ಈಗ ಒಂದು ಎಕ್ಸಾಂಪಲ್, ನಾನು ಯಾವುದೋ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿ ಮಾಡಿದೆ, ಎಲ್ಲರೂ ನನಗೆ ಅಪ್ರಿಷಿಯೇಟ್ ಮಾಡಿದ್ರು. ಆಮೇಲೆ ನನಗೆ ಚೆನ್ನಾಗಿ ಮಾತಾಡ್ತೀಯಮ್ಮ ಅಂತೇಳಿ ನನಗೊಂದು ಅಭಿನಂದನೆ ಕಾರ್ಯಕ್ರಮ ಇಟ್ಕೊಂಡಿದ್ದರು. ನನಗೆ ಉತ್ತಮ ವಾಗ್ಮಿ ಅಂತ ಒಂದು ಸರ್ಟಿಫಿಕೇಟ್ ಕೊಟ್ಟರು, ಚೆನ್ನಾಗಿ ಮಾತಾಡ್ತೀಯ ಅಂತ ಎಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಿದ್ರು ಅಂತ. ನೀನು ಯಾರ ಬಳಿ ಆದರೂ ನಿನ್ನ ಫ್ರೆಂಡ್ಸ್ ಹತ್ರ ಯಾರ ಹತ್ರ ಹೇಳು, ಅವರು ಹೌದಾ ಅಷ್ಟು ಸುಮ್ಮನಾಗ್ತಾರೆ. ಹೌದು, ಏನು ಹೇಳಲ್ಲ. ಇನ್ನೊಬ್ರು ವಾವ್ ಗುಡ್ ಕಂಗ್ರಾಟ್ಸ್ 10 ಸಲ ಹೇಳ್ತಾರೆ. ಹೌದು, ಅವ್ರಿಗೂ ಸ್ವಲ್ಪ ಇರಬಹುದು, ಇವರು ಪೂರ್ತಿ ಇಷ್ಟ ಇಲ್ಲ ಇವರಿಗೆ. ಹೌದಾ ಅಂತ, ಹೌದಾ ಏನು ಅಂತ ಕ್ಯೂರಿಯಾಸಿಟಿ ಇರಬೇಕು, ಕೇಳಬೇಕು, ಅಲ್ಲೇ ಗೊತ್ತಾಗ್ಬಿಡುತ್ತವೆ. ಈಗ ಯಾರೋ ಒಬ್ಬರು ತಿರುಪತಿಯ, ನಾನೊಂದು ಮ್ಯಾಗ್ಝೈನ್ಗೆ, ಅದೇ ಸಪ್ತಗಿರಿ ಮ್ಯಾಗ್ಝೈನ್ಗೆ ಒಂದಷ್ಟು ವಿಷಯವನ್ನು ಕೊಡ್ತಿರ್ತೇನೆ, ಒಂದು ಆರ್ಟಿಕಲ್ ಬರೀತಿರ್ತೇನೆ. ಯಾರೋ ಓದಿ ನಮ್ಮಲ್ಲಿ ಕೆಲವರು ಅದನ್ನು ಭಾಳ ಖುಷಿಪಟ್ಟಿದ್ದಾರೆ. ತಿರುಪತಿ ಮ್ಯಾಗ್ಝೈನ್ಗೆ ಇವರು ಈ ಥರ ಬರೀತಾರೆ. ಮೊದಲನೇ ಬರವಣಿಗೆ ಯಾವುದೋ ಸಣ್ಣ ಪುಟ್ಟ ಪೇಪರಲ್ಲ, ತಿರುಪತಿಯ ಆ ಒಂದು ಮ್ಯಾಗ್ಝೈನ್ಗೆ ಹೋಗುತ್ತೆ ಅನ್ನೋವಾಗ ಖುಷಿ ಪಡ್ತಾರೆ. ಇನ್ನು ಕೆಲವೊಬ್ಬರು ಅಸೂಯೆ ಪಡ್ತಾರೆ, ಅವ್ರೇನು ಹೇಳಲ್ಲ. ಅವ್ರ ಮುಂದೆ ಅವ್ರು ಹೇಳಿದಾಗ ಅವ್ರ ಕಡೆಯಿಂದ ಏನೂ ಬಂದಿಲ್ಲ ಅಂದರೆ ಅದರ ಅರ್ಥ ಏನೋ ಹೊಟ್ಟೆ ಉರಿ, ಅಸೂಯೆ ಪಡ್ತಾ ಇದ್ದಾರೆ. ಇದಕ್ಕೆ ನೀವೇನೂ ಮಾಡಬಾರದು. ನೀವಿನ್ನೂ ಬೆಳೆದಷ್ಟು ಯಾವಾಗಂದರೆ ಇದು ಚೆನ್ನಾಗಿ ನೀವು ಅರ್ಥ ಮಾಡ್ಕೋಬೇಕು. ಗಿಡವಾಗಿದ್ದಾಗ ಅಂದರೆ ನೀವು ಸಣ್ಣ ಪ್ರಯತ್ನದಲ್ಲಿದ್ದಾಗ ನಿಮ್ಮನ್ನು ಚೂಟಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಅಂದರೆ ಆ ಎಲೆಗಳನ್ನು ಕಿತ್ತು ಬಿಟ್ಟರೆ ಬಾಡೋಗ್ಬಿಡ್ತವೆ. ನೀವು ಅದೇ ಹೇಳಿದ್ದೆ ನಾನು, ನೀವು ಬೆಳೆಯೋ ಸಂದರ್ಭದಲ್ಲಿ ನಿಮ್ಮ ಹಿತೈಷಿಗಳಿಗಾಗಿರಬಹುದು, ಹಿತಶತ್ರುಗಳ ತರವನ್ನ, ಅಥವಾ ನಿಮ್ಮ ಬಂಧು ಬಳಗಾಗಿರಬಹುದು, ನಿಮ್ಮ ಸ್ನೇಹಿತರಾಗಿರಬಹುದು, ಯಾರಿಗೂ ಕೂಡ ವಿಷಯವನ್ನು ಮುಟ್ಟಿಸಲೇಬಾರದು. ಕಾರಣ ಏನೋ, ಬೆಳೀತಾ ಇದ್ದೀರಿ. ನೀವು ಬೆಳೆಯೋ ಸಂದರ್ಭದಲ್ಲಿ ನಿಮ್ಮ ಆಪೋಸಿಟ್ನವ್ರಿಗೆ ಇವರು ಇನ್ನೊಂದೇನೋ ಹೇಳಿ ಕೆಡಿಸ್ಬಿಡ್ತಾರೆ.
ಅದೇನೋ ಒಂದು ಕೆಲಸ ಮಾಡ್ತಾರೆ, ಅವಘಡ ತರ್ತಾರೆ. ಈ ಸಣ್ಣದೊಂದು ಗಿಡಕ್ಕೆ ಬೇಲಿ ಹಾಕಲಿಲ್ಲ ಅಂತಂದರೆ ಯಾವುದೋ ಕುರಿನೋ ಮೇಕೆನೋ ಬಂದು ಅದನ್ನು ತಿಂದು ಬಿಡ್ಬೋದು, ಅಥವಾ ಬೇರೆ ಇನ್ಯಾನೋ ಒಂದು ರೀತಿಯಲ್ಲಿ ಬಿಡಬಹುದು, ಅಥವಾ ಬೇರೆ ಹೊಟ್ಟೆವರಿಗೆ ಯಾರಾದರೂ ದಾರಿಯಲ್ಲಿ ಹೋಗ್ತಂಗೆ ಎಳೆದು ಬಿಟ್ಟರೆ ಎಲ್ಲ ಎಲೆಗಳು ಬಂದುಬಿಡ್ತವೆ. ಆ ಸಣ್ಣ ಗಿಡ ಇದ್ದಾಗ, ಅದಕ್ಕೆ ಆ ಸಣ್ಣ ಗಿಡ ಇದ್ದಾಗ ಸ್ವಲ್ಪ ಪಟಾಲಂ ಅದಕ್ಕೆ ಆಗಬೇಕು ರಕ್ಷಣೆ ಮಾಡಿ ಟೈಮಿಗೆ ಸರಿಯಾಗಿ ಗೊಬ್ಬರವನ್ನು ಒಂದಷ್ಟು ಟೈಮಿಗೆ ಸರಿಯಾಗಿ ನೀರನ್ನು ಉಣಿಸ್ತಾ ಬಂದರೆ ಅದು ಗಿಡವಾಗಿ ಮರವಾಗಿ ಹೆಮ್ಮರವಾಗಿ ನೋಡಿ. ಸಣ್ಣದಿದ್ದಾಗ ಹೊಟ್ಟೆ ಹುರಿ ಪಟ್ಟರು, ನಿಮ್ಮನ್ನು ಕೀಳಲಿಕ್ಕೆ ಪ್ರಯತ್ನ ಪಟ್ಟರು, ಮರ ಹಾಗೆ ಬೆಳೆದು ಬಿಡ್ತೀರಿ. ದೊಡ್ಡದಾಗಿ ಬೃಹದಾಕಾರವಾಗಿ ಒಂದು 100 ವರ್ಷಗಳ ಆಲದ ಮರ ಅಂದ್ಕೊಳ್ಳೋಣ. ಎಷ್ಟಿದೆ ಅದರಲ್ಲಿ ಎಲೆಗಳು, ಎಷ್ಟೆಲ್ಲ ತೆಗಿತೀರಿ ನೀವು. ಆವಾಗ ನಿಮ್ಮ ಹಿರಿಯರು ಅಥವಾ ನಿಮ್ಮ ಕುಟುಂಬಸ್ಥರು, ಹಿರಿಯರು ಬರಲ್ಲ ಇಲ್ಲಿ, ನಿಮ್ಮ ಕುಟುಂಬಸ್ಥರು, ನಿಮ್ಮ ಹಿತೈಷಿಗಳು, ನಿಮ್ಮ ಸಂಬಂಧಿಕರು, ನಿಮ್ಮ ಸ್ನೇಹಿತರು ಯಾರು ಜಲಸ್ ಫೀಲ್ ಆಗ್ತಾ ಇದ್ರೋ ಅವ್ರು ಏನು ಮಾಡ್ತಾರೆ ಗೊತ್ತಾ? ಆವಾಗ ನಿಮ್ಮ ಹತ್ರ ಬರ್ತಾರೆ, ನಮ್ಗೊಂದು ಅವಕಾಶ ಕೊಡಿ, ನಮ್ಮ ಮಗನಿಗೊಂದು ಅವಕಾಶ ಕೊಡಿ, ನಮ್ಮವ್ರು ಬೆಳೆಸಿ ಅಂದರೆ ಅದರ ಕೆಳಗಡೆ ವಿಶ್ರಾಂತಿ ಪಡೆಯಕ್ಕೆ ಬರ್ತಾರಲ್ಲ, ಹಬ್ಬ ಎಷ್ಟು ತಣ್ಣಗಿದೆಯಪ್ಪ ಗಾಳಿ ಅಂತ ಅಲ್ಲಿಗೆ ಬರ್ತಾರಲ್ಲ, ಅಲ್ಲಿ ಇರ್ತಾರಲ್ಲ. ಹಾಗೇ ನೀವು ಬೆಳೆಯೋ ತನಕ ನಿಮಗೆ ಸಂಬಂಧಪಟ್ಟ ರೀತಿಯಲ್ಲೇ ಅದಕ್ಕೆ ಪಟಾಲಮ್ಮ ನಿರ್ಮಾಣ ಮಾಡಿರಲೇಬೇಕು ಪ್ರೀತಿಯ ಬಂಧುಗಳೇ. ಇದನ್ನೇ ಜಾತಕದ 3ನೇ ಮನೆ ಏನು ತಿಳಿಸುತ್ತೆ ಅಂತಂದರೆ, ಪಾಪಗ್ರಹಗಳೇನಾದರೂ ಅಲ್ಲಿದ್ದಾಗ ಸ್ಥಿತರಾಗಿದ್ದಾಗ ಅಣ್ಣ ತಮ್ಮಂದ್ರ ಕಡೆ ಜಲಸ್ ಫೀಲ್ ಆಗ್ತಾರೆ, ಬರೆದಿಟ್ಟು ಅದನ್ನೇ ಭ್ರಾತೃಭಾವ ಅಂತ ಕರೀತಾರೆ. ಅಂತಹ ಭ್ರಾತೃಭಾವ ಕೆಟ್ಟಿದ್ದರೆ ಬಹುಶಃ ನೀವು ಬೆಳವಣಿಗೆ ಅಂದರೆ ನಿಮ್ಮ ಬೆಳವಣಿಗೆಯನ್ನು ನಿಮ್ಮ ಅಣ್ಣ ತಮ್ಮಂದ್ರ ಸಹಿಸ್ತಾ ಇಲ್ಲ, ಪಕ್ಕದ ಮನೆಯವನು ಆಮೇಲೆ ಮಾತಾಡೋಣ, ಪಕ್ಕದ ಊರಿನವ್ನು ತದನಂತರ ಮಾತನಾಡೋಣ, ಹೀಗೆ ಸಹಿಸಲ್ಲ ಅಂತಂದರೆ ನಿಮ್ಮ ಬೆಳವಣಿಗೆ ಕುಂಠಿತವಾಗಬಹುದು. ಅದಕ್ಕೆ ಬೆಳೆಯೋ ತನಕ ಒಗಲು ಬಂಟನಾಗಬೇಡ. ಇಲ್ಲಿ ಉತ್ತಮ, ಮಧ್ಯಮ, ಅಧಮ ಅಂತಿರುತ್ತವೆ. ಅದಕ್ಕಾಗಿ ನೀವು ಹೇಳ್ಕೊಂಡು ಮಾಡಲಿಕ್ಕೆ ಬರೋದೇ ಇಲ್ಲ. ನೀವು ಹೇಳದೆಯೇ ಮಾಡಿ ತೋರಿಸಬೇಕು. ಆವಾಗ ನಿಮ್ಮ ಒಂದು ಕಾರ್ಯ ಕೌಶಲ ರೀತಿಗೆ ಬರತಕ್ಕಂತಹದ್ದಾಗಿರುತ್ತೆ ಪ್ರೀತಿಯ ಬಂಧುಗಳೇ. ನೀವು ಚೆನ್ನಾಗಿ ಕೇಳಿಸ್ಕೊಂಡ್ರೆ ಏನು ನಿಮಗೆ ಅರ್ಥವಾಗಬಹುದು ಅಂತಂದರೆ, ಈ ಪದ್ಧತಿಯಲ್ಲಿ ಗಿಡವಾಗಿ ಮರವಾಗಿ ಹೆಮ್ಮರವಾಗಿ ನೆಲದಾಳಕ್ಕೆ ಬೇರು ಬಿಟ್ಟು ಮಹಾವೃಕ್ಷವಾಗಿ ಅದು ಹೇಗೆ ಬೆಳೆಯಿತೋ ನೀವು ಹಾಗೆ ಬೆಳೆದ ಮೇಲೆ ನಿಮ್ಮ ಹತ್ರ ಆಶ್ರಯ ಪಡೀಲಿಕ್ಕೆ ಬರ್ತಾರೆ. ಆವಾಗೆಲ್ಲ ಕೇಳೋಕ್ಕಾಗುತ್ತೆ, ಯಾಕೆ ಹೇಳಿ ನೀವು ಬೆಳೆದು ಬಿಟ್ಟಿದ್ದೀರಿ. ಹಾಗೆ ಇಲ್ಲಿ ಕೂಡ ಈಗ ನೀವು ಬೆಳೆಯೋ ಸಂದರ್ಭದಲ್ಲಿ ಹೀಗೆ ಮಾಡ್ತಾರಂತಂದರೆ ಈ 3 ರೆಮಿಡಿನ ಮಾಡ್ಕೊಳ್ಳೇಬೇಕಾಗತ್ತೆ ನೀವು. 1 ತೆಂಗಿನಕಾಯಿ, 1 ಬಾಳೆಹಣ್ಣು, ಒಂದೇ 1 ಕರ್ಪೂರದ ಗಡ್ಡೆ, ಈ 3 ಕೂಡ ಇಟ್ಕೊಂಡು ರೆಮಿಡಿ ಮಾಡ್ಕೊಳ್ಬೇಕು. ನೀವು ಇಂತಹ ಸಂದರ್ಭದಲ್ಲಿ ಯಾರೋ ಜಲಸ್ ಫೀಲ್ ಆಗ್ತಾ ಇದ್ದಾರೆ, ನಮ್ಮ ಮೇಲೆ ಕಣ್ಣು ಹಾಕಿದ್ದಾರೆ, ಬೆಳೆಯೋಕೆ ಆಗ್ತಾ ಇಲ್ಲ ಅಂತ ನಿಮಗೆ ಅನ್ನಿಸಿದ್ರೆ, ನಾನು ಒಂದು ದೊಡ್ಡ ಮಟ್ಟದ ಮಳಿಗೆ ಮಾಡಿದ್ದೆ, ಉದ್ಯಮ ಮಾಡಿದ್ದೆ, ಒಂದು ಅಂಗಡಿ ಹಾಕ್ಕೊಂಡಿದ್ದೆ, ವ್ಯಾಪಾರ ಮಾಡ್ತಿದ್ದೆ, ಚೆನ್ನಾಗಿ ನಡೀತಾ ಇತ್ತು, ಈಗ ಕೆಳಮಟ್ಟಕ್ಕೆ ಇಳಿದು ಬಿಟ್ಟಿದ್ದೀನಿ, ನಮ್ಮವರ ಕಣ್ಣೋ ಅಥವಾ ಸ್ನೇಹಿತರ ಕಣ್ಣೋ ಸಂಬಂಧಿಕರ ಕಣ್ಣೋ ಬಿದ್ದು ಮನುಷ್ಯನ ಕಣ್ಣಿಗೆ ಕಲ್ಲು ಕರಗುತ್ತೆ ಅಂದರೆ ಇನ್ನೇನು ವ್ಯಾಪಾರ ಕರಗಲ್ವೇನೋ? ಕರಗಿ ಬಿಡಬಹುದು. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ತಿಂಗಳಿಗೆ 1 ಸಲ ಆದರೂ ಮಾಡಬೇಕು. ವಾರಕ್ಕೆ 1 ಸಲ ಈ ಹರಿಯೋ ನೀರಿಗೆ ಕರ್ಪೂರವನ್ನು ವಿಳೆದಲ್ಲಿ ಇಟ್ಟುಬಿಟ್ಟು ನೀರಿಗೆ ಬಿಡಬೇಕು. ನೀರು ಮೇಲೆ ಬಿಟ್ಟು ನಿಧಾನಕ್ಕೆ ಹೋಗ್ತಾ ಇರುತ್ತಲ್ಲ, ಆ ಕರ್ಪೂರದ ಆ ದೊಡ್ಡದಾಗಿರ್ತಕ್ಕಂತಹದ್ದು ಉಂಡೆಯನ್ನು ಇಟ್ಟು ನೀವು ಆ ಬೆಂಕಿ ಹಿಡ್ತಿದ್ದಂಗೆ ನೀರನ್ನು ಪ್ರೋಕ್ಷಣೆ ಮಾಡ್ಕೋಬೇಕು. ಇದು 1ನೇ ಮೆಥಡ್. 2ನೇದು, ಆ ಬಾಳೆಹಣ್ಣನ್ನು ಆ ಒಂದು ಒಟ್ಟನ್ನು ತೆಗೆದು ಆದ ನಂತರ ಅದನ್ನು ಪೀಲ್ ತೆಗೆದು ಬಾಳೆಹಣ್ಣನ್ನು ತೆಗೆದು 4 ಭಾಗ ಮಾಡ್ಕೋಬೇಕು. ಆ 4 ಭಾಗ ಮಾಡಿಕೊಂಡು ಒಂದೊಂದನ್ನು ಕೂಡ ನೀವು ಹೀಗೆ ಸುತ್ತುವರೆದು ಬಿಟ್ಟು ನೀರಿಗೆ ಹಾಕ್ತಕ್ಕಂಥದ್ದು ಜಲಚರ ಪ್ರಾಣಿ ತಿನ್ನಬೇಕು. ಹೀಗೆ ಮಾಡಬೇಕು ಬಾಳೆಹಣ್ಣು. ತಿಂಗಳಿಗೆ 1 ವಾರ, ಅದು ನೀವು ಹುಟ್ಟಿದ ವಾರ ಆಯ್ಕೆ ಮಾಡಿಕೊಳ್ಳಿ ಅಥವಾ ಅಮಾವಾಸ್ಯೆ ಆಯ್ಕೆ ಮಾಡಿಕೊಳ್ಳಿ. ಇನ್ನು 3ನೇ ತೆಂಗಿನಕಾಯಿಯನ್ನು ಒಡೆದು ಬಿಟ್ಟು ಒಂದು ಹೋಳನ್ನು ಇಳಿ ತೆಗೆದುಬಿಟ್ಟು ನೀರಿಗೆ ಹಾಕಬೇಕು. ಇಲ್ಲಿ ಒಡೆದು ಬಿಟ್ಟು ಕೆಲವೊಂದು ಬಾರಿ ಪೂರ್ಣಕಾಯಿ ಇಳಿ ತೆಗಿತಾರೆ, ಅದು ಬೇರೆ. ಕಾಯಿ ಒಡೆದು ಬಿಟ್ಟು ಒಂದೊಂದು ಹೋಳನ್ನು ಕೂಡ ಇಳಿ ತೆಗೆದು ನೀರಿಗೆ ಹಾಕ್ತಾ ಬರ್ತೀನಿ ಅಂತಂದರೆ ನಡೆಯೋದು ದೊಡ್ಡ ಚಮತ್ಕಾರ ಪ್ರೀತಿಯ ಬಂಧುಗಳೇ. ಅಂತಹ ದೊಡ್ಡ ಚಮತ್ಕಾರ ನಡೆಯುತ್ತದೆ. ಆವಾಗ ನಿಮಗೆ ಅರ್ಥ ಆಗುತ್ತೆ, ನಿಮ್ಮ ಬೆಳವಣಿಗೆಗಳಿಗೆ ಅವರು ಎಷ್ಟೇ ಅಸೂಯೆ ಪಟ್ಟರೂ ಕೂಡ ನಿಮ್ಮ ಹತ್ರ ವೆಪನ್ಸ್ ದೊಡ್ಡ ಮಟ್ಟಿದಿರೋದ್ರಿಂದ ನಿಮಗೆ ಪೂರ್ತಿ ನೀವೇ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕ್ಕೊಂಡಿದ್ದೀರಿ, ನಿಮ್ಮನ್ನು ಯಾರೂ ಏನೂ ಮಾಡಲಾರರು, ಯಾವ ದುಷ್ಟಶಕ್ತಿಗಳು ನಿಮ್ಮನ್ನು ತಡೆಯಲಾಗಲಿಕ್ಕೆ ಸಾಧ್ಯವಿಲ್ಲ. ಹಂತ ಹಂತವಾಗಿ ನೀವು ಮೇಲಿನ ಸ್ತರಕ್ಕೆ ಹತ್ತುತ್ತಾನೆ ಇರ್ತೀರಿ. ಸ್ವಲ್ಪ ಬುದ್ಧಿಯನ್ನು ಉಪಯೋಗಿಸ್ಕೋಬೇಕು. ನೀವು ಆಲೋಚನಾತೀತವಾಗಿರ್ತಕ್ಕಂಥ ಕೆಲಸಗಳನ್ನು ಯಾವ ಸಂದರ್ಭದಲ್ಲಿ ಹೇಗೆ ಯಾರು ನಿಭಾಯಿಸಬೇಕೋ ಅದು ನಿಮಗೆ ಗೊತ್ತಿರಬೇಕು ಪ್ರೀತಿಯ ಬಂಧುಗಳ. ಅದು ಯಾವುದೇ ಆಗಿರಬಹುದು, ಎಂತಹದ್ದೇ ಆಗಿರಬಹುದು. ಬಹುಶಃ ದೊಡ್ಡ ಹಿತಶತ್ರು ನಾನು ಬಹಳ ನೋಡಿದ್ದೇನೆ, ಬಹಳಷ್ಟು ಗಮನಿಸಿದ್ದೇನೆ ನಾನು. ಇವೆಲ್ಲ ಆಗಬೇಕಾದ್ರೆ ಹಾಗೆ
ಈಗ ನೋಡಿ ದ್ರೌಪದಿ ದೇವಿ ಇವರು ಮಾಡೋ ಅಂಥ ದೊಡ್ಡ ಮಟ್ಟದ ಆ ಒಂದು ರಾಜಸೂಯ ಯಾಗಕ್ಕೆ ಎಲ್ಲರೂ ಕೋಟ್ಯಾಂತರ ಜನ ಬಂದಿದ್ರು, ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಜನ ಬಂದಿದ್ದರು. ಅವರಿಗೆ ಗೋದಾನ, ಭೂದಾನ, ಅನ್ನದಾನ, ಬೇಕಾದಷ್ಟು ದಾನಗಳನ್ನು ಕೋಟಿ ಕೊಡ್ತಿರ್ಬೇಕಾದ್ರೆ ಆಪೋಸಿಟ್ನರು ಅಷ್ಟೇ ಅಸೂಯೆ ಪಡುತ್ತಾ ಇದ್ದರು. ಅದರ ಜೊತೆಗೆ ಈ ಮಹಾತಾಯಿ ಮೇರು ತ್ರಿಪುರ ಸುಂದರಿ ಮಹಾಲಕ್ಷ್ಮಿಯ ರೂಪಿ, ನಾನು ಸುಂದರಿ ಅಂತ ಪದ ಬಳಸೋ ಹಾಗಿಲ್ಲ, ಆ 3 ಲೋಕಗಳಿಗೂ ಆಗೋಷ್ಟು ಸೌಂದರ್ಯ ಒಬ್ಬಳ ಹತ್ರ ಇತ್ತು. ಈಗ ನಮ್ಮ ಈ ಒಂದು ಭಾರತ ದೇಶದಲ್ಲಿ ಎಷ್ಟು ಸೌಂದರ್ಯ ಇದೆ, ಎಲ್ಲ ಸೌಂದರ್ಯ ಒಂದು ಕಡೆ ಸೇರಿಸಿದ್ರೆ ಹೆಂಗಿರುತ್ತೆ, ಒಂದು ಕಡೆ ಸೇರಿಸಿದ್ರೆ ಅಷ್ಟು ಸೌಂದರ್ಯ ದ್ರೌಪದಿಯಲ್ಲಿತ್ತು. ಇದನ್ನು ನೋಡಿ ಅವನು ಜಲಸ್ಪಟ್ಬಿಟ್ಟ, ನನಗಿಂಥವಳು ದಕ್ಕಲಿಲ್ಲ, ಇದು ಬೇಕು ನನಗೆ, ಇದು ಬೇಕು ನನಗೆ, ಇದು ಬೇಕು ಅಂತ. ಜೊತೆಗೆ 5 ಜನಕ್ಕೆ ನಾನು ಒಬ್ಬಳನ್ನ ನನ್ನ ಮದುವೆ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೊಳ್ತೀನಿ ಬಾ ಅಂತ ಎಷ್ಟೋ ಸಲ ಗೋಗರದ ತೊಡೆ ಮೇಲೆ ಕೂರಿಸ್ಕೊಳ್ತೀನಿ ಬಾ ಅಂತ, ಮತ್ತೊಂದು ಕರದ. ಒಟ್ಟಾರೆಯಾಗಿ ಅವಳ ಸಲ ನಕ್ಕಬಿಟ್ಲಿದ್ದು ನೋಡಿ, ನಿನ್ನಂಥ ದುಷ್ಟರು ಹೇಗಿರ್ತಾರೆ ನೋಡು, ನಮ್ಮಂಥ ಧರ್ಮಶಾಲೆ ಹೇಗಿದ್ದೀವಿ ನೋಡು ಅಂತ ಅಂದ್ಲಲ್ಲ, ನಕ್ಕಬಿಟ್ಲಲ್ಲ. ಅವನಿಗೆ ಅಲ್ಲಿ ಹಸಿಗೆ ಉಟ್ಕೊಳ್ತು ನೋಡು. ಆ ಹಸಿಯ ಚಕ್ರವನ್ನು ತಿರುಗಿಸ್ತಾ ಇವರನ್ನೆಲ್ಲ ವನವಾಸಕ್ಕೆ ಕಳಿಸುವಷ್ಟು ಮಾಡಿದ್ರೆ ಶತ್ರುಗಳು ಹಿಂಗಿರ್ತಾರೆ ಅಂತ. ಅದಕ್ಕೆ ನೀವು ಹೊಗಳ್ಕೋಬೇಡಿ, ಇದಕ್ಕೆ ನೀವು ಇದನ್ನು ಕೇಳಿಸ್ಕೊಂಡ್ರೆ ಇಲ್ಲಿ ಆದ್ರೆ ದ್ರೌಪದಿ ಕಾರಣ ಜನ್ಮಳು, ಅವಳು ಅಯೋನಿಜೆ. ಹಾಗಾಗಿ ಅವಳು ಒಂದೊಂದು ಪದವೂ ಕೂಡ, ಆ ಮಹಾತಾಯಿಯ ಒಂದೊಂದು ಪದವೂ ಕೂಡ ಇದು ಹೀಗೆ ಇರಬೇಕು ಅಂತ ಪಾಪವನ್ನು ಸಂಹಾರ ಮಾಡಬೇಕಾದ್ರೆ ಹೀಗಿತ್ತು, ಹಾಗೆ ಚೇಡಿಸಿದ್ಲು. ಇವರು ವನವಾಸ ಹೋಗೋ ಥರ ನಾಟಕ ಮಾಡಿದ್ರು. ಒಟ್ಟಾರೆಯಾಗಿ ಆ ಒಂದು ಪಾಪಭೂಯಿಷ್ಠ ಸಂಹಾರ ಮಾಡಲಿಕ್ಕೆ ಬೇಕಾಯಿತು. ಆದರೆ ನಮ್ಮ ಮನುಕುಲ ಆಗಲ್ವಲ್ಲ, ನೀನು ಬೆಳಿಬೇಕಾದ್ರೆ ಜಲಸ್ ಪಡ್ತಾರಲ್ಲ, ಅಸೂಯೆ ಪಡ್ತಾರಲ್ಲ, ಅವರನ್ನು ದೂರ ಸರಿಸಬೇಕಾದ್ರೆ ಅಟ್ಲೀಸ್ಟ್ ಈ ಮೆಥಡನ್ನು ಮಾಡ್ಕೊಳ್ತಾ ಮುಂದುವರಿಯಿರಿ ಪ್ರೀತಿಯ ಬಂಧುಗಳೇ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಈ ಅಸೂಯೆ ಪಡೋವಂಥವ್ರು ಆ ಒಂದು ಮೈಂಡ್ಸೆಟ್ಟಿಂದ ಹೊರಗಡೆ ಬರಬೇಕು. ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅಂತಂದರೆ ಈ ತೆಂಗಿನಕಾಯಿ, ಬಾಳೆಹಣ್ಣು, ಕರ್ಪೂರ, ವಿಳೆದೆಲೆನ ಹೇಗೆ ಬಳಸ್ಕೊಳ್ಬೇಕು, ನಾವು ಹುಟ್ಟಿದಂಥ ವಾರವನ್ನು ಹೇಗೆ ಆಯ್ಕೆ ಮಾಡ್ಕೊಳ್ಬೇಕು ಅಂತ ತಿಳಿಸಿದ್ರಿ. ಇನ್ನು ಜಾತಕನೇ ನೋಡಿದಾಗ 3ನೇ ಮನೆಯಲ್ಲಿ ಗೊತ್ತಾಗ್ಬಿಡುತ್ತೆ ಪಾಪಗ್ರಹಗಳಿತ್ತು ಅಂತಂದರೆ ಅಣ್ಣ ತಮ್ಮಂದಿರೋ ಅಥವಾ ಅಕ್ಕ ತಂಗಿದಿರೋ ಸಹಿಸೋದಿಲ್ಲ ಅಂತ ಹೇಳಿದ್ರಿ. ತುಂಬ ಜನ ನೋಡಿದಾಗ ನಾವು ಅಂದ್ಕೊಳ್ತಿರ್ತೀವಿ ಅವ್ರ ಅಕ್ಕನೇ ತಾನೇ ಬೆಳವಣಿಗೆ ಆದರೆ ಯಾಕೆ ಇವ್ರು ಹೊಟ್ಟೆವ್ರಿ ಪಡ್ತಾರೆ ಅಂತ. ಬಟ್ ಜಾತಕದಲ್ಲಿ ಅವ್ರಿಗೆ ಆ ರೀತಿ ಸಮಸ್ಯೆ ಇದ್ದಾಗ ಈ ಥರ ತೊಂದರೆ ಆಗುತ್ತೆ ಅಂತ ಹೇಳ್ಬೋದು. ಒಟ್ಟಾರೆ ಪರಿಹಾರವಾಗಿ ಏನು ಮಾಡ್ಕೊಳ್ಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಅದ್ಭುತವಾಗಿರುವಂಥ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.